ನಮಸ್ಕಾರ ಸ್ನೇಹಿತರೆ, ನಿಮಗೆ ಗೊತ್ತಾ ಗೋಕಾಕ್ನಲ್ಲಿ ತಯಾರಾಗೋ ಈ ಸಿಹಿ ತುಂಡು ಯಾವುದಂತ? ಅದೇ ನಮ್ಮ ಕರದಂಟ. ಶತಮಾನಗಳ ಪರಂಪರೆಯ ಸಿಹಿ, ಇದು ಗೋಕಾಕ್ನ ಗೌರವ. ಈ ಅಂಟನ್ನ ಒಂದು ಪದಾರ್ಥನ ಬಳಸಿಕೊಂಡೇ ಕರದಂಟ ತಯಾರಾಗೋದಂತ ಎಷ್ಟು ಜನಕ್ಕೆ ಗೊತ್ತು? ಅದು ಮಾತ್ರ ಅಲ್ಲದೆ 1970ರಲ್ಲಿ ಶುರುವಾದಂತ ಈ ಒಂದು ಜಾಗ ಗೋಕಾಕ್ನ ಪ್ರಸಿದ್ಧಿಯಾದ ಕರದಂಟನ್ನ ತಯಾರು ಮಾಡಿದ ಇವ್ರೆ ಅಂತಾನೆ ಹೇಳ್ಬೋದು. ಸುಮಾರು 55 ವರ್ಷಗಳಿಂದ ನಡೆಸಿಕೊಂಡು ಬರ್ತಿರುವಂತ ಒಂದು ಸ್ಪಾಟ್ ಈಗ 3ನೇ ತಲೆಮಾರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಜಾಗ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಡೀಟೇಲ್ ಆಗಿ ನೋಡಿ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೇವೆ ಎಂದರೆ ಸದಾನಂದ್ ಸ್ವೀಟ್ಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಎಲ್ಲಿದೆ ಅಂದ್ರೆ ಅಪೋಸಿಟ್ ಆಫ್ ಓಲ್ಡ್ ಬಸ್ ಸ್ಟ್ಯಾಂಡ್ ಗೋಕಾಕ್. ಬರೀ ಕರದಂಟ್ಗೋಸ್ಕರ ಶುರು ಮಾಡಿರುವಂತಹ ಒಂದು ಸ್ಪಾಟ್ ಈಗ ಕರದಂಟ್ ಒಟ್ಟಿಗೆ ಸುಮಾರು 70 ವೆರೈಟಿಯಲ್ಲಿ ಸ್ವೀಟ್ಸ್ ಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅದರೊಟ್ಟಿಗೆ ಸ್ಪೆಷಲ್ ಐಟಮ್ಸ್ ಯಾವುದೆಂದರೆ ಕರದಂಟು, ಲಡಿಗೆ ಉಂಡೆ, ಅಂಟಿನ ಉಂಡೆ ಅಂತ ಒಂದು ದಿನಕ್ಕೆ ಕಡಿಮೆ ಅಂದ್ರೂ 3ರಿಂದ 4 ಕ್ವಿಂಟಲ್ ಅಷ್ಟು ಕರದಂಟನ್ನ ತಯಾರಿ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಬೇರೆ ದೇಶಗಳಿಗೂ ಸಹ ಸಪ್ಲೈ ಮಾಡ್ತಾರೆ. ಮಾಡೋದು ಸಿಂಪಲ್ಲು. ಬಿಸಿಯಾಗಿರುವಂತ ಬೆಲ್ಲದ ಪಾಕೆಟ್ಗೆ ಗಸಗಸೆ, ಡ್ರೈ ಫ್ರೂಟ್ಸು, ಕಾಯಿ ಅದಾದ್ಮೇಲೆ ಅಂಟನ್ನ ಹಾಕಿ 45 ನಿಮಿಷ ಮಿಕ್ಸ್ ಮಾಡ್ತಾರೆ. ನಂತರ ಅದನ್ನ ಮೋಲ್ಡ್ಗೆ ಹಾಕಿ ಒಂದು ದಿವಸ ಹಾಗೆ ಇಟ್ಟು ಆಮೇಲೆ ಕಟ್ಟಿಂಗು, ಬಾಕ್ಸಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕರದಂಟ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಇದನ್ನ ತಗೋಬೇಕಂದ್ರೆ ಸದಾನಂದ್ ಕರದಂಟ್ಗೆ ಭೇಟಿ ನೀಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.